ನಮಸ್ತೆ. ಇವತ್ತು ಕೂಸ್ನೂರಲ್ಲಿ ಒಂದು ಅಡಿಕೆ ತೋಟಕ್ಕೆ ಡ್ರೆಂಚ್ ಮಾಡೋಕ್ಕೆ ಬಂದಿರೋದು ನಮ್ಮ ನಾಗಪ್ಪ ಮಾವ ಮತ್ತು ವೀರಭದ್ರ ಸರು, ಚಂದ್ರಕಾಂತ್ ಸರ್ ಮತ್ತು ಜೊತೆಗೆ ಕುಮಾರಣ್ಣರಿದ್ದಾರೆ, ಅವರು ಚಿರಂಜೀವಿ ಇದ್ದಾರೆ. ಅಡಿಕೆ ತೋಟ ತುಂಬ ಚೆನ್ನಾಗಿದೆ. ಆಲ್ರೆಡಿ ಅದಕ್ಕೆ ಇಡ್ಮುಂಡ ಕ್ರಾಸ್ ಗನ್ನ ಎಲ್ಲ ಬರುತ್ತೆ, ನೋಡ್ಬೋದು ತೋಟನ. ಕೂಡ ನೋಡ್ಬೋದು. ಆದರೆ ಇದರಲ್ಲಿ ಕ್ರಾಸ್ ಗನ್ ಇದೆ. ಆಲ್ರೆಡಿ ನಾವು ಇದನ್ನು ಚಾಲೆಂಜೇ ತೊಗೊತಾ ಇದ್ದೀವಿ. ಏನು ಚಾಲೆಂಜಪ್ಪ ಅಂದರೆ ಇದರಲ್ಲಿ ಬರುವಂಥ ಕ್ರಾಸ್ ಗನ್ನು ಮತ್ತು ಹಳ್ಳುದ್ರದ್ದು, ಆಮೇಲೆ ಸ್ಪೆಂಡಲ್ಲು ನೋಡ್ಬೋದು, ಎಲೆ ಚುಕ್ಕೆ, ಆಮೇಲೆ ಗರಿ ಡೌನ್ ಆಗಿ ಬೀಳೋದು, ಇವೆಲ್ಲ ವಿಚಾರ ಇದೆ ಸರ್ ಇದರಲ್ಲಿ ತೋಟದಲ್ಲಿ. ಯಾಕಂದರೆ ಇವತ್ತು ರೈತರಿಗೆ ಏನಾಗ್ತಾಯಿದೆ ಅಂದರೆ ಒಳ್ಳೆ ರೀತಿಯ ಆದಾಯ ಬರ್ತಾಯಿದೆ ಅಡಿಕೆಯಲ್ಲಿ. ಆದರೆ ಅದ್ರ ಜೊತೆಗೆ ರೋಗನೂ ಮೈ ಕಂಡ್ಕೊಂಡ್ಬಂದಿದೆ. ಈ ರೋಗ ಮೈ ಅಂಟ್ಕೊಂಡ್ಬಂದಿರೋದ್ರಿಂದ ಒಳ್ಳೆಯ ಫಸಲು ಬರುವಂಥ ತೋಟಗಳೆಲ್ಲ ಏನಾಗಿದೆ ಅಂದರೆ ರೀಕನ್ವರ್ಟ್ ಆಗಿ ಮತ್ತೆ ಇಳುವರಿಯಿಂದ ಕಮ್ಮಿ ಆಗಿದ್ದವು. ಅದಕ್ಕೆ ನಮ್ಮ ನೆಟ್ಸರ್ ಪ್ರೋಡಾದ ಬಯೋಫಿಟ್ ಪ್ರೋಡಾದಂಥ ರ್ಯಾಪಪ್ಪನ್ನು ಇವತ್ತು ನಾವು ಡ್ರೆಂಚ್ ಮಾಡಿಸ್ತಾ ಇದ್ದೀವಿ ತೋಟಕ್ಕೆ. ಆಲ್ರೆಡಿ ಈ ಏರಿಯಾದಲ್ಲಿ ಫಸ್ಟು ಇಬ್ಬರು ರೈತರಿಗೆ ಮಾತ್ರ ನಾವು ಸಜೆಷನ್ ಮಾಡಿದ್ದೀವಿ. ಆ ಇಬ್ಬರು ರೈತರದಿಂದ ಇವತ್ತು ನಮ್ಮ ನೆಟ್ಸರ್ಪಲ್ಲಿ ಒಂದು 20ರಿಂದ 25 ಎಕರೆಗಳಷ್ಟು ತೋಟ ನಮಗೆ ಆರ್ಡ್ರ್ ಬರ್ತಾಯಿದೆ. ಯಾಕಂದರೆ ನೆಟ್ಸರ್ಪಲ್ಲಿ ಒನ್ ಟೈಮ್ ಕೆಲಸ ಮಾಡಬೇಕಾದ್ರೆ ಏನಪ್ಪ ಇದು ಗೊಬ್ಬರ ಮಾರೋದು ಅನ್ನಿಸ್ತಿತ್ತು. ಆದರೆ ಇವತ್ತು ನಮ್ಗೆ ಹೆಂಗೆ ಖುಷಿ ಆಗ್ತದೆ ಅಂದರೆ ಇಲ್ಲಿ ನಾವು ಗೊಬ್ಬರ ಮಾರ್ತೇವೆ ಅನ್ನೋಕ್ಕಿಂತ ರೈತರಿಗೆ ಕೊಡುವಂಥ ರಿಸಲ್ಟು ನಮ್ಮನ್ನು ಸ್ಫೂರ್ತಿದಾಯಕ ಕೆಲಸ ಮಾಡ್ತಾಯಿದೆ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬ ರೈತರು ನಮ್ಮ ಪ್ರಾಡಕ್ಟ್ನ ಬಳಸಿ ಪ್ರತಿಯೊಬ್ಬ ತೋಟಕ್ಕೆ ಬಂದು ನಾವು ಈ ಥರ ವಿಡಿಯೋ ಮಾಡ್ತೇವೆ. ನೋಡ್ಬೋದು ಅಡಿಕೆ ಯಾವ ರೀತಿಯಾಗಿದೆ ಅಂದರೆ ಈ ಥರ ಸಣ್ಣ ದಮ್ಮ ಹುಳ ಹಿಡಿದು ಆಲ್ರೆಡಿ ಸ್ಪಿಂಡಲ್ಲು ನೋಡ್ಬೋದು ಸರ್, ಹುಳ ಇದೆ. ಅದಕ್ಕೆ ಅಂತಲ್ಲ, ಇದಕ್ಕೆಲ್ಲ ನಮ್ಮದು ಒಳ್ಳೆಯ ಔಷಧ ಇದೆ. ಅದಕ್ಕೆ ಪ್ರತಿಯೊಬ್ಬ ರೈತರು ಏನು ಮಾಡಿ ನಮ್ಮ ಪ್ರಾಡಕ್ಟ್ನ ಬಳಸಿ ಒಳ್ಳೆ ಇಳುವರಿ ತೊಗೊಳ್ಳೋ ಅಂತ ಹೇಳ್ತಾ, ಜೈ ಹಿಂದ್, ಜೈ ನೆಟ್ಸರ್.